ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಮೊದಲಿಗೆ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ತಾ ಇವತ್ತು ನಮ್ಮ ಜೀವನದಲ್ಲಿ ಒಂದು ಹೆಜ್ಜೆ ತಗೊಳ್ಳೇಬೇಕು ಅಂತ ಅಂದರೆ ಸಾಕಷ್ಟು ನಿರ್ಧಾರಗಳನ್ನು ತಗೋಬೇಕು. ಆ ಹೆಜ್ಜೆ ಸರಿಯೋ ತಪ್ಪೋ ಅನ್ನೋ ಕನ್ಫ್ಯೂಷನ್ನಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಆ ಒಂದು ಹೆಜ್ಜೆನ ತಗೊಂಡು ಜೀವನವನ್ನು ಮಾಡ್ತಾ ಇರುವಂಥ ಸಾಕಷ್ಟು ಸಾಧಕರು ನಮ್ಮ ಸುತ್ತಮುತ್ತ ಇದ್ದಾರೆ. ಸೊ ಅಂಥ ಒಬ್ಬರು ಸಾಧಕರಲ್ಲಿ ಮಹಿಳಾ ಸಾಧಕರು ಇವತ್ತಿನ ನಮ್ಮ ಕೃತಿಕಾ ಕುಟೀರಾಗೆ ಬಂದಿದ್ದಾರೆ. ಅದರಲ್ಲೂ ಮನ್ ಕಿ ಬಾತಲ್ಲಿ ನಮ್ಮ ಮೋದಿಜಿಯವರು ಸಾಕಷ್ಟು ಹೆಸರುಗಳನ್ನು ಹೇಳಿ ಅದರಲ್ಲೂ ವರ್ಷ ಅವರ ಹೆಸರು ಕೂಡ ಒಂದಾಗಿದೆ. ಆ ಹೆಸರನ್ನ ಕೇಳಿ ನಮ್ಮ ಸುತ್ತಮುತ್ತಲೇ ಇದ್ದು ನಮಗೆ ಗೊತ್ತಿಲ್ವಲ್ಲ ಅಂತ ಅಂದ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಹಾಗಿದ್ರೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದಂತಹ ವರ್ಷ ಅವ್ರು ಯಾರು, ಎಲ್ಲಿ ಅವರು ಹೇಗೆಲ್ಲ ಒಂದು ಸಕ್ಸಸ್ನ ಕಂಡ್ರು ಕೇಳೋಣ ಬನ್ನಿ. ಬಾಳೆಹಣ್ಣು ಒಂದು ಶುಭ ಕಾರ್ಯಕ್ಕೆ ಪ್ರತಿ ಹೆಜ್ಜೆಯಲ್ಲೂ ಇರುತ್ತೆ. ಬಾಳೆ ದಿಂಡು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಬಾಳೆ ವಿಚಾರದಲ್ಲಿ ಏನೇ ಬಂದರೂ ಎಲ್ಲವನ್ನ ಕರಗತವಾಗಿ ಎಲ್ಲ ಥರದಲ್ಲೂ ಉಪಯೋಗಿಸ್ಕೋಬೋದು ಅಂತ ತೋರಿಸ್ಕೊಟ್ಟಿರುವಂಥ ವಿಮೆನ್ ಎಂಟರ್ಪ್ರೆನ್ಯೂರ್ ನಮ್ಮ ಮೈಸೂರಿನವರು ಅನ್ನೋಕ್ಕೆ ಹೆಮ್ಮೆ. ಸೊ ಅವರೇ ವರ್ಷ ಅವರು ಇವತ್ತು ನನ್ನ ಕೃತಿಕಾ ಕುಟೀರಕ್ಕೆ ಬಂದಿದ್ದಾರೆ. ಒಂದು ಹೆಜ್ಜೆ ಜೀವನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ವರ್ಷ ಅವರೇ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ವಿಮೆನ್ ಎಂಟರ್ಪ್ರೆನ್ಯೂರ್ ಆಗಿದ್ದೀರಾ, ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿಜಿ ಅವರು ಹೇಳಿದ್ರು, ಇವರ ಬಗ್ಗೆ ಒಂದು ವಿಚಾರವನ್ನು ಹೇಳಿದಾಗ ಒಂದು ನಮ್ಮ ಸುತ್ತಮುತ್ತಲೇ ಇದ್ದಾರೆ, ನಮಗೆ ಗೊತ್ತೇ ಇರಲಿಲ್ವಲ್ಲ ಅಂತ ಒಂದು ಮಾತು ಬಂತು. ಅವಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಖುಷಿ ಆಯಿತು. ಒಂದೇನಾದ್ರೆ ನಾನು ಮಾಡ್ತಾ ಇರೋದು ಚಿಕ್ಕದು ಮಾಡ್ತಾ ಇರೋದು ಅದನ್ನು ಒಬ್ಬರು ದೇಶದ ಪ್ರಧಾನಮಂತ್ರಿಗಳು ಗುರುತಿಸ್ತಾರೆ ಅಂದಾಗ ನಾನು ಮಾಡ್ತಾ ಇರೋ ಕೆಲಸದ ವೆಯ್ಟೇಜ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನನಗೆ ಅವಾಗ ಅಲ್ಲಿ ತನಕ ನನಗೆ ಅಷ್ಟು ಮಾಡ್ತಾ ಇದ್ದೀನಿ ಅನಿಸ್ತಿದ್ದೆ. ಅವ್ರು ಗುರುತಿಸಿದಾಗ ಅದ್ರ ವೆಯ್ಟೇಜ್ ಏನು ಅನ್ನೋದು ಇನ್ನೂ ಜಾಸ್ತಿ ಅನ್ನಿಸ್ತು. ಗೊತ್ತಾಯ್ತು. ಸೊ ನಿಮಗೆ ಮನ್ ಕಿ ಬಾತಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ನಿಮ್ಮ ಹೆಸರನ್ನ ತೆಗಿತಾರೆ ಅಂತ ಗೊತ್ತಿತ್ತ? ಇಲ್ಲ, ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಒಂಥರ ಸರ್ಪ್ರೈಸ್. ಅದೇನಂದರೆ ನಾನು ಆ್ಯಕ್ಚುಲಿ ಅವತ್ತು ನಾನು ನೋಡಿಲ್ಲ, ಅವತ್ತು ಲೈವ್ ಗೊತ್ತಾಗಿಲ್ಲ. ಯಾರೋ ಟಿ ವಿಯವ್ರು ಕಾಲ್ ಮಾಡಿ ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳಿದಾಗಲೇ ಸೊ ಮಾಡಿದ್ದಾರೆ ಅಂತ ಅಂದಾಗಲೇ ನನಗೂ ಗೊತ್ತಾಗಿದೆ. ಅಲ್ಲಿ ತನಕ ನನಗೂ ಗೊತ್ತಿರಲಿಲ್ಲ. ಅದೊಂಥರ ಸರ್ಪ್ರೈಸ್ ಆಗಿತ್ತು. ಓಕೆ, ಸೊ ವರ್ಷ ಅವರು ಈಗ ವಿಮೆನ್ ಎಂಟರ್ಪ್ರೆನ್ಯೂರ್ ಆಗಿ ನೀವು ಶುರು ಮಾಡಿದ್ರಿ. ಈಗ ಮನ್ ಕಿ ಬಾತಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಮೋದಿಜಿಯವರು ನಿಮ್ಮ ಹೆಸರು ಹೇಳಿದ್ಮೇಲೆ ನಿಮ್ಮನ್ನ ಹೇಗೆ ಗುರುತಿಸ್ಕೊತಾ ಇದ್ದೀರಾ? ಆಸ್ ಎ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅವ್ರು ಗುರುತಿಸಿದ್ದಾರೆ ಅಂದಾಗ ಹಾಗೆ ಅಂತೂ ಗುರುತಿಸಿರಲ್ಲ. ಸೊ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಮತ್ತೇನೋ ಒಂದು ನಾನು ಏನು ಮಾಡ್ತಾ ಇದ್ದೀನಿ ಅದರ ಇಂಪ್ಯಾಕ್ಟ್ ಅಂದರೆ ಸೋಷಿಯಲ್ ಆಗಿರ್ಬೋದು, ಅದು ಎಕನಾಮಿಕಲ್ ಆಗಿರ್ಬೋದು, ಏನು ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದ್ರ ಮೇಲೆ ಗುರುತಿಸಿದ್ದಾರೆ. ಸೊ ಐ ಫೀಲ್ ಲೈಕ್ ಐ ಆಮ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಅನ್ನೋ ಸಕ್ಸಸ್ಫುಲ್ ಆಗೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಓಕೆ, ಈಗ ನೀವು ಬಾಳೆ ದಿಂಡು ಅಥವಾ ಬಾಳೆ ಸಿಪ್ಪೆ ಇದರಲ್ಲಿ ಏನೆಲ್ಲ ವಸ್ತುಗಳನ್ನ ಮಾಡ್ತಾ ಇದ್ದೀರಾ? ಬಾಳೆದು ಏನಂದರೆ ಯೂಶುವಲ್ ಆಗಿ ನಾವು ಮೇಜರ್ ಆಗಿ ವರ್ಕ್ ಮಾಡ್ತಿರೋದು ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಬನಾನಾ ಪ್ಲಾಂಟ್ ಆಫ್ಟರ್ ಹಾರ್ವೆಸ್ಟಿಂಗ್ ಅಂತ. ಸೊ ಈಗ ಬಾಳೆ ಕಟಾವಾದ್ಮೇಲೆ ಏನು ಪ್ಲಾಂಟ್ ಇದೆ, ಬಾಳೆ ಬುಡ ಅಂತೀವಲ್ಲ, ಅದು ಬಂದು ವೇಸ್ಟು. ಸೊ ಆ ವೇಸ್ಟ್ನ ಇಟ್ಕೊಂಡು ವಿ ಆರ್ ಮೇಕಿಂಗ್ ಸಮ್ ಪ್ರಾಡಕ್ಟ್ಸ್, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಫಾರ್ ದ್ಯಾಟ್ ಅಂತ ಮಾಡ್ತಾ ಇದ್ದೀವಿ. ಬಾಳೆದು ಔಟರ್ ಲೇಯರ್ ಬರುತ್ತಲ್ಲ, ಸಿಪ್ಪೆ ಅಂತಾನೆ ಬಾರ್ಕ್ ಅಂತೀವಿ. ಸೊ ಆ ಬಾರ್ಕಲ್ಲಿ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈ ನಾರ್ ಅಂತಾರಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದರಲ್ಲಿ ಬಂದು ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ತೀವಿ. ಫಸ್ಟು ಮ್ಯಾಟ್ ವ್ಯೂ ಮಾಡ್ತೀವಿ. ಮ್ಯಾಟ್ ವ್ಯೂ ಮಾಡಿ ಆಮೇಲೆ ಅದನ್ನ ಹ್ಯಾಂಡಿಕ್ರಾಫ್ಟ್, ಈಗ ಬಾಕ್ಸಸ್ಸು, ಪೆನ್ ಸ್ಟ್ಯಾಂಡು, ಮ್ಯಾಟ್ಸು, ಡಿಫ್ರೆಂಟ್ ಒಂದು ಆಲ್ಮೋಸ್ಟ್ 20-30 ಟೈಪ್ಸ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಮಾಡಿದೆ. ಕಸ್ಟಮೈಸ್ಡ್, ಈಗ ಕೆಲವರು ರಿಕ್ವೈರ್ಮೆಂಟ್ ಏನು ಹೇಳ್ತಾರೆ ಅದರ್ವೈಸು ಮಾಡಿಕೊಡ್ತೀವಿ. ಮತ್ತು ಈಗ ಎಡಿಬಲ್, ನೀವು ಬಾಳೆ ದಿಂಡು ಅಂತೀವಿ. ಈಗ ನಾವೇನು ಬಾಳೆ ಒಳಗಡೆ ಬುಡ ಬರುತ್ತಲ್ಲ ಆ ದಿಂಡು, ಅದು ಆರೋಗ್ಯಕ್ಕೆ ಒಳ್ಳೇದು. ಸೊ ಅದು ನನಗೆ ಫೈಬರ್ ಬರಲ್ಲ, ಸೊ ಅದು ವೇಸ್ಟು. ಸೊ ಅದನ್ನ ಏನು ಮಾಡ್ತೀನಿ, ಆ ಬಾಳೆ ದಿಂಡನ್ನ ಅದರಲ್ಲಿ ಜ್ಯೂಸು, ಪಿಕ್ಕಲ್ಲು, ಮತ್ತು ಚಟ್ನಿ ಪೌಡ್ರು, ಸಂಡಿಗೆ, ಎಡಿಬಲ್ ಪಾರ್ಟ್, ಅದ್ರಲ್ಲಿ ಬೇರೆ ರೀತಿಯ ತಿನ್ನಕ್ಕೆ ಏನೇನು ಆಗ್ಬೋದು ಅದನ್ನ ಮಾಡ್ತೀವಿ. ಮತ್ತೆ ಇವಾಗ ಅಲ್ಲಿ ನಾವು ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ, ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ 2 ವೇಸ್ಟ್ ಸಿಗುತ್ತೆ. ಒಂದು ಸಾಲಿಡ್ ವೇಸ್ಟ್, ಒಂದು ಲಿಕ್ವಿಡ್ ವೇಸ್ಟ್. ಆ ಸಾಲಿಡ್ ವೇಸ್ಟ್ ಏನಿದೆ ಅದನ್ನ ನಾವು ಗೊಬ್ಬರ ಕನ್ವರ್ಟ್ ಮಾಡ್ತೀವಿ ಗಿಡಕ್ಕೆ ಹಾಕ್ಲಿಕ್ಕೆ. ಮತ್ತೆ ಆ ಲಿಕ್ವಿಡ್ ವೇಸ್ಟ್ ಬರುತ್ತಲ್ಲ ಅದು ಆರ್ಗ್ಯಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್. ಅಂದ್ರೆ ಯೂಶುವಲ್ ಆಗಿ ನಾವು ಬಾಳೆ ಬೆಳಿಬೇಕಾದ್ರೆ, ಬಾಳೆನೆ ಅಂತಲ್ಲ ಬೇರೆ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೂ ಮಣ್ಣು ಪರೀಕ್ಷೆ ಮಾಡಿದಾಗ ಪೊಟ್ಯಾಶ್ ಅಂಶ ಕಡಿಮೆ ಇದೆ ಅಂದಾಗ ಪೊಟ್ಯಾಶ್ ಹಾಕ್ತಿವಿ. ಕೆಮಿಕಲ್ ಪೊಟ್ಯಾಶ್ ಪೌಡರ್ ಸಿಗುತ್ತೆ, ಅದನ್ನ ಹಾಕ್ತಿವಿ. ಅದ್ರ ಬದಲಾಗಿ ಈಗ ಇದೇನು ಆರ್ಗ್ಯಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್ ಅದನ್ನ ಯೂಸ್ ಮಾಡ್ತೀವಿ. ಸೊ ಏನಂದ್ರೆ ಕಂಪ್ಲೀಟ್ ಆಗಿ ಏನು ವೇಸ್ಟ್, ಆ ವೇಸ್ಟ್ ಏನಿದೆ ಅದರಲ್ಲಿ ಬರೋಂಥ ವೇಸ್ಟನ್ನು ಯೂಸ್ ಮಾಡಿಕೊಂಡು ಮಾಡ್ತಾರೆ. ಕಂಪ್ಲೀಟ್ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ. ಈ ಆಲೋಚನೆ ಬಂದಿದ್ದು ಹೇಗೆ?
ಎಲ್ರಿಗೂ ಗೊತ್ತಿದೆ ಕೊರೋನಾ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಯ್ತು, ಎಲ್ರಿಗೂ ಪ್ರಾಬ್ಲಮ್ ಆಯ್ತು. ಕೋವಿಡ್ ಟೈಮಲ್ಲಿ ಏನ್ ಮಾಡಿದ್ವಿ, ನಾವು ಅಲ್ಲೇ ಹೋಗಿ ಸೆಟ್ಲ್ ಆದ್ವಿ. ಫಾರ್ಮ್ ಹೌಸ್ ಇದೆ ನಮ್ದು ಉಮ್ಮತ್ತೂರ್ ಅಂತ, ಅಲ್ಲಿ ನಮ್ ತೋಟ ಇದೆ. ಸೊ ಅಲ್ಲಿ ಹೋಗಿ ಅಲ್ಲೇ ಉಳ್ಕೊಂಡ್ವಿ. ಆ ಟೈಮಲ್ಲಿ ನಾವು ಬಾಳೆ ಬೆಳೆದಿದ್ವಿ. ಬೆಳೆದಾಗ ಏನಾಯ್ತು, ಲಾಕ್ ಡೌನ್ ಆಗಿದ್ರಿಂದ ಬಾಳೆನೂ ತಗೊಳಕ್ ಬರ್ಲಿಲ್ಲ. ಹೋಗ್ಲಿ ಅದನ್ನ ಕಟ್ ಮಾಡ್ಸಕ್ಕೂ ಲೇಬರ್ ಬರ, ಯಾಕಂದ್ರೆ ಲಾಕ್ ಡೌನ್ ಇದ್ರಿಂದ ಯಾರು ಬರ್ತಿರ್ಲಿಲ್ಲ. ಸೊ ಏನ್ ಮಾಡ್ಬೇಕು, ಏನು ಮಾಡಕ್ ಆಗ್ತಿಲ್ವಲ್ಲ. ಈಗ ನಮಗೆ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ರೈತ ಬೇರೆ ಅಲ್ಲಿರೋ ಸುತ್ತಮುತ್ತ ರೈತರಿಗೆ ಇನ್ನೆಷ್ಟು ಕಷ್ಟ ಆಗಿರ್ಬೋದು ಅಂತ ಯೋಚನೆ ಮಾಡಿದೆ. ಸೊ ಆಮೇಲೆ ಒಂದ್ಸಲಿ ಈ ಹಂಗೆ ಮನ್ ಕಿ ಬಾತ್ ಬರುತ್ತಲ್ಲ ಪ್ರಧಾನ ಮಂತ್ರಿ ಅವರು, ಅದರಲ್ಲಿ ತಮಿಳ್ನಾಡಲ್ಲಿ ಒಬ್ರು ಬಾಳೆ ಪಟ್ಟೆಯಿಂದ ಹ್ಯಾಂಡಿಕ್ರಾಫ್ಟ್ ಮಾಡ್ತಾ ಇದಾರೆ ಅಂತ ಅವರು ಪ್ರಸ್ತಾಪ ಮಾಡಿದ್ರು. ಸೊ ಅದನ್ನ ಇಟ್ಕೊಂಡು ನಾನು ಒಂದಷ್ಟು ರಿಸರ್ಚ್ ಮಾಡಿದೆ. ಸೊ ಅದನ್ನ ಯಾಕೆಂದ್ರೆ ಈಗ ಅವರು ಬಾಳೆಲೇನೋ ಮಾಡಿದ್ರೆ ನಾನು ಯಾಕೆನಾರು ಬೇರೆ ಮಾಡಬಾರ್ದು ಅಂತ ಆ ಬೇಸಿಸ್ ಮೇಲೆ ಸುಮಾರು ಒಂದಷ್ಟು ರಿಸರ್ಚ್ ಮಾಡಿ ಏನಾಗ್ತಿದೆ, ಏನ್ ಮಾಡ್ಬೋದು ಅಂತ ಟ್ರೈ ಮಾಡಿದೆ. ಸೊ ಅದರಿಂದ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಗೊತ್ತಾಯ್ತು. ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಮಾಡಕ್ ಶುರು ಮಾಡಿದೆ. ಓಕೆ, ಸೊ ರಿಸರ್ಚ್ ಮಾಡಿದೆ ಅಂತ ಹೇಳಿದ್ರಿ. ಎಷ್ಟು ಕಾಲ ಹಿಡಿತು? ನೀವು ಒಂದು ವಿಚಾರನ ಕೇಳಿದ ತಕ್ಷಣ ಇಂಪ್ಲಿಮೆಂಟ್ ಮಾಡಕ್ ಆಗಲ್ಲ ಅಲ್ಲ? ಹೌದು, ತಕ್ಷಣ ಇಂಪ್ಲಿಮೆಂಟ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಏನು ಗೊತ್ತಿಲ್ಲ ಇಂಪ್ಲಿಮೆಂಟ್ ಮಾಡಿದಾಗ ಫೇಲ್ಯೂರ್ ಆಗೋದು ಜಾಸ್ತಿ ಇರುತ್ತೆ. ಸೊ ನನಗೆ ಆಲ್ಮೋಸ್ಟ್ ಒಂದು 6 months ತನಕ ನಾನು ರಿಸರ್ಚ್ ಮಾಡಿದೆ. ಪೇಪರ್ ಅಂದ್ರೆ ಸುಮಾರು ಅದ್ರ ಬಗ್ಗೆ ಒಂದಷ್ಟು ಪೇಪರ್ ಆರ್ಟಿಕಲ್ಸ್ ಓದ್ದೆ. ಮತ್ತೆ ಈವನ್ ನಾನು ಸುಮಾರು ಏನ್ ಪ್ರಧಾನ ಮಂತ್ರಿಗಳು ಹೇಳಿದ್ರು ಅಲ್ಲಿಗೂ ಹೋಗಿ ವಿಸಿಟ್ ಮಾಡಿ ಬಂದೆ. ತಮಿಳ್ನಾಡಲ್ಲಿ ಮಧುರೈಯಲ್ಲಿ ಮಾಡ್ತಾ ಇರೋದವರು, ಅವ್ರ ಯೂನಿಟ್ ವಿಸಿಟ್ ಮಾಡಿ ಬಂದೆ. ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅಂದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆಯ್ತು ಅಥವಾ ಅವ್ರು ಯಾವ ತರ ಮಾಡ್ತಾ ಇದಾರೆ ಅಂತ ಅದನ್ನ ತಿಳ್ಕೊಂಡ್ ಬಂದೆ. ಮತ್ತೆ ನಮ್ ಕರ್ನಾಟಕದಲ್ಲಿ ಹಿರಿಯೂರಲ್ಲಿ ಮಾಡ್ತಾರೆ, ಆಮೇಲೆ ಹುಬ್ಳಿಲ್ ಮಾಡ್ತಾರೆ, ಆನೆಗುಂದಿಲ್ ಮಾಡ್ತಾರೆ. ಅಲ್ಲೆಲ್ಲ ಏನಂದ್ರೆ ಹ್ಯಾಂಡಿಕ್ರಾಫ್ಟ್ಗಳು ಮಾಡ್ತಾ ಇದ್ದಾರೆ, ಬಟ್ ಅದೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಲೋಕಲ್ ಮಾರ್ಕೆಟ್ ಕಡಿಮೆ ಇದಾರೆ, ಬಟ್ ಆದ್ರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇರೋದು ಇದೇನಿದೆ ಅದನ್ನ. ಸೊ ಹಂಗಾಗಿ ಅದನ್ನೆಲ್ಲ ಸರ್ಚ್ ಇದು ಮಾಡಿದಾಗ ಏನಾಯ್ತು ಅಂತ ಅನ್ಸಿದ್ರೆ 1999 ಆಗ ಗುಲ್ಬರ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಇದೇನು ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಫುಲ್ ಏನ್ ಝೀರೋ ವೇಸ್ಟ್ ಅಂತ ಏನ್ ಹೇಳಿದೆ ಅದೇ ಪ್ರಾಜೆಕ್ಟ್ 1999 ಪ್ರಾಜೆಕ್ಟ್ ಆಸ್ ಎ ಪೇಪರ್ ಇದೆ, ರಿಸರ್ಚ್ ಪೇಪರ್ ಪ್ರಾಜೆಕ್ಟ್ ಇದೆ. ಬಟ್ ಅದನ್ನ ಇಂಪ್ಲಿಮೆಂಟ್ ಆಗಿರ್ಲಿಲ್ಲ. ಸೊ ಈಗ ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಅದನ್ನ ಒಂದ್ ರೀತಿ ಇಂಪ್ಲಿಮೆಂಟ್ ಮಾಡ್ದಂಗೆ ಕೆಲವ್ರು ಏನ್ ಮಾಡ್ತಾರೆ ಬರೀ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಫೈಬರ್ನ, ಕೆಲವರು ಬರೀ ಹ್ಯಾಂಡಿಕ್ರಾಫ್ಟ್ ಮಾಡ್ತಾ ಇದ್ದಾರೆ, ಕೆಲವರು ಬರೀ ಎಡಿಬಲ್. ಸೊ ನಾನು ಎಲ್ಲಾ ಸೇರಿಸಿ ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಫಸ್ಟ್ ಏನೇನ್ ಪ್ರಾಸೆಸ್ ಅನ್ನ ಕೈಗೊಂಡ್ರಿ? ಫಸ್ಟು ಅದನ್ನ ನೋಡ್ಕೊಂಡು ಬಂದೆ. ಅದಕ್ಕೆ ಬೇಕಾದ ಡಾಕ್ಯುಮೆಂಟೇಶನ್, ಈಗ ನಾನು ಏನೇ ಮಾಡ್ತೀವಿ ಅಂದ್ರೆ ಒಂದು ಪ್ರಾಪರ್ ವೇ ಅಲ್ಲೇ ಮಾಡ್ಬೇಕಲ್ಲ. ಸೊ ಅದರಲ್ಲಿ ಫಸ್ಟ್ MSME ರಿಜಿಸ್ಟರ್ ಮಾಡಿಸಿದೆ. ಅದು ರಿಜಿಸ್ಟರ್ ಆದ್ಮೇಲೆ ಮಿಷನರೀಸ್ ಪರ್ಚೇಸ್ ಮಾಡಿದೆ. ಮಿಷನರೀಸ್ ಪರ್ಚೇಸ್ ಮಾಡಿ ಅಂದ್ರೆ ನಮ್ಮಲ್ಲಿ ಶೆಡ್ ಇತ್ತು, ಆಲ್ರೆಡಿ ಶೆಡ್ ಇತ್ತು ಮುಂಚೆ ಮನೇಲಿ. ಅಂದ್ರೆ ನಮ್ದು ಕಾರ್ ನಿಲ್ಸಕ್ಕೆ ಶೆಡ್ ಅಂತ ಮಾಡ್ಕೊಂಡಿದ್ವಿ. ಸೊ ಅಷ್ಟೇ ಜಾಗ ಸಾಕಿತ್ತು ಇನಿಷಿಯಲ್ ಸ್ಟಾರ್ಟ್ ಮಾಡಕ್ಕೆ ಅಂತ ಅಲ್ಲೇನೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಲೇಬರ್ಸ್ ಅವ್ರನ್ನ ಹುಡ್ಕೋದೊಂದು ದೊಡ್ಡ ಸಾಹಸ ಆಗೋಯ್ತು, ಲೇಬರ್ಸ್ ಹುಡ್ಕೋ ತನಕ. ಆಮೇಲೆ ಶುರು ಮಾಡಿದೆ. ಸೊ ಸ್ಟಾರ್ಟ್ ಮಾಡಕ್ಕೆ ಆಲ್ಮೋಸ್ಟ್ ಮಿಷನರೀಸ್ ತಗೊಂಡ್ ಬಂದು ಎಲ್ಲ ಸ್ಟಾರ್ಟ್ ಮಾಡಕ್ಕೆ 1 month ಆಯ್ತು. ಓಕೆ, ಸೊ ಬಂಡವಾಳ ಅಂತ ಬಂದಾಗ ಹೇಗೆ ಆಲೋಚನೆಗಳನ್ನ ಮಾಡಿದ್ರಿ? ನಂದು ಏನಂದ್ರೆ ಎಲ್ಲ ಆಲ್ರೆಡಿ ನಮ್ ಜಾಗನೂ ಇತ್ತು, ಪ್ಲಸ್ ಶೆಡ್ ಇದ್ದಿದ್ರಿಂದ ನನಗೆ ಮಿಷನರೀಸ್ ಮಾತ್ರ ಬಂಡವಾಳ ಹಾಕ್ಬೇಕಾಗಿತ್ತು. ಸೊ ಅದನ್ನ ನಂದೇ ಓನ್ ಸೇವಿಂಗ್ಸ್ ಇಂದ ಹಾಕಿದ್ದೀನಿ. ಓಕೆ, ನೀವು ಈ ಒಂದು ಎಂಟರ್ಪ್ರೆನ್ಯೂರ್ ಆಗಕ್ಕಿಂತ ಮುಂಚೆ ಅದೇ ಫೀಲ್ಡ್ ಅಲ್ಲಿ ಓದಿದ್ರ? ಏನ್ ನಿಮ್ ಕ್ವಾಲಿಫಿಕೇಶನ್? ಎಂಟರ್ಪ್ರಿನರ್ ಆಗಕ್ಕೂ ಮುಂಚೆ ಅಂದ್ರೆ ನಾನು ಓದಿರೋದು ಬಂದು M.Tech ಮಾಡಿದ್ದೀನಿ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅಲ್ಲಿ. ಸೊ ಬೇಸಿಕಲಿ ಏನಂದ್ರೆ ನಾವು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಊರಲ್ಲಿ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಬಟ್ ಡೌನ್ ದ ಲೈನ್ ಸ್ವಲ್ಪ ನಿಧಾನಕ್ಕೆ ಮಾಡೋದು ಅಂತ ಪ್ಲಾನ್ ಇದ್ದಿದ್ದು. ಬಟ್ ಏನಾಯ್ತು, ಕೋವಿಡ್ ಅದೆಲ್ಲ ಏನೇನಾಗುತ್ತೆ ಶುರು ಮಾಡಂಗ್ ಮಾಡ್ತು. ಓಕೆ, ಸೊ ಕೋವಿಡ್ ಒಂದು ಪ್ಲಸ್ ಪಾಯಿಂಟ್ ಆಯ್ತು ನಿಮ್ಗೆ? ಹೌದು, ಕೋವಿಡ್ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಓಕೆ, ಸೊ ರಿಸರ್ಚ್ ಮಾಡಿ ನೀವು ಕಂಪ್ಲೀಟ್ ಈ ಒಂದು ಫೀಲ್ಡ್ ಅಲ್ಲೇ ಏನೋ ಒಂದು ಮಾಡಿ ಒಂದು ಔಟ್ಪುಟ್ ತರಬೇಕು ಅಂತ ಯೋಚನೆ ಮಾಡಿದಾಗ ಮೊದಲಿಗೆ ಔಟ್ಪುಟ್ ಬಂದಂತ ಪ್ರಾಡಕ್ಟ್ ಯಾವುದು? ಮೊದಲಿಗೆ ಔಟ್ಪುಟ್ ಬಂದಿದ್ದು ಅಂದ್ರೆ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಸೊ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಮ್ ಹಿಂದಿನ ಕಾಲ ಕೈಮಗ್ಗ ಅಂತ ಇತ್ತು. ಸೊ ಕೈಮಗ್ಗ ಅದ್ರಲ್ಲಿ ಈಗೆಲ್ಲ ಪವರ್ ಲೂಮ್ ಆಗ್ಬಿಟ್ಟಿದೆ. ಸೊ ಕೈಮಗ್ಗದಲ್ಲಿ ನಾವು ಮ್ಯಾಟ್ ವ್ಯೂ ಮಾಡಿದ್ವಿ, ಈ ತರ ಮ್ಯಾಟ್ಸ್ ವ್ಯೂ ಮಾಡಿದ್ವಿ. ಆ ಮ್ಯಾಟ್ ಅಲ್ಲಿ ನಾವು ನೆಕ್ಸ್ಟ್ ಈಗ ಚಾಪೆ ಮತ್ತೆ ಫ್ರಿಡ್ಜ್ ಕವರು ಬೇರೆ ಬೇರೆ ಆ ಮ್ಯಾಟ್ ಮಾಡ್ಕೊಂಡು ಆ ಮ್ಯಾಟ್ ಇಂದ ಕನ್ವರ್ಟ್ ಮಾಡ್ತೀವಿ. ಬಾಕ್ಸಸ್, ಚಾಪೆ, ಟ್ರೇ, ಬೇರೆ ಬೇರೆ ಡಿಫ್ರೆಂಟ್. ಓಕೆ, ಸೊ ನೀವು ಈ ಬಾಕ್ಸ್ ನೆಲ್ಲ ನೀವೇ ಮಾಡಿದ್ದು ಅಂತ ಅನ್ಕೋತೀನಿ. ಹೌದು. ವಾವ್. ಈ ಒಂದು ಮ್ಯಾಟ್ ಮಾಡ್ಲಿಕ್ಕಿರ್ಬೋದು ಅಥವಾ ಈ ಒಂದು ಬಾಕ್ಸ್ ಮಾಡ್ಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ?
ಮ್ಯಾಟ್ ಮಾಡ್ಲಿಕ್ಕೆ ಏನಾಗುತ್ತೆ ಅಂತಂದ್ರೆ ನಮಗೆ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಪರ್ ಡೇ ಒಂದು ಎಂಪ್ಲಾಯಿ ಬಂದು ಒಂದು 5 meters 6 meters ಮ್ಯಾಟ್ ಮಾಡ್ತಾರೆ. ಆ ಮ್ಯಾಟ್ ಮಾಡಿದ್ದನ್ನ ನಾವು ಅದನ್ನ ಕನ್ವರ್ಟ್ ಮಾಡಿ ಈ ತರ ಬಾಕ್ಸಸ್ ಮಾಡ್ತೀವಿ. ಈ ತರ ಬಾಕ್ಸಸ್ ಒಂದು ದಿನದಲ್ಲಿ ಒಂದು 10 ಮಾಡ್ಬೋದು. ಅಂದ್ರೆ ಏನಾಗುತ್ತೆ, ಇದನ್ನ ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡಿ ಕೈಯೆಲ್ಲ ಸ್ಟಿಚ್ ಮಾಡ್ಬೇಕು, ಇದು ಹ್ಯಾಂಡ್ ಮೇಡ್. ಸೊ ಒಂದು 10 ರಿಂದ 15 ಮಾಡ್ಬೋದು ಇದು ಒಂದು ಬಾಕ್ಸ್. ಬಟ್ ಇದು ಒಂದು ಡೇಗೆ ಒಂದು 5 meters ತನಕ ವ್ಯೂ ಮಾಡ್ಬೋದು ಮೀಟರ್ಸ್ ವೈಸ್. ಸ್ಮಾಲ್ ಬಾಕ್ಸ್ ಅಂದ್ರೆ ಈಗ ಏನಾಗಿದೆ ಗಿಫ್ಟಿಂಗ್ ಬಾಕ್ಸ್ ಅಂತ. ಈಗ ತುಂಬಾ ಜನ ಈಗ ಸಂಕ್ರಾಂತಿ ಹತ್ರ ಇರೋದ್ರಿಂದ ಸುಮಾರು ಜನ ಸಂಕ್ರಾಂತಿಗೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ರು. ಸೊ ಪ್ಲಾಸ್ಟಿಕ್ ಬದಲಾಗಿ ಈಗ ಪ್ಲಾಸ್ಟಿಕ್ ಹೆಂಗಿರು ಬ್ಯಾನ್ ಆಗಿದೆ. ಸೊ ಅದರ ರೀಪ್ಲೇಸ್ಮೆಂಟ್ ಆಗಿ ಈ ತರ ಬಾಕ್ಸಸ್ ಗಳು ಈಗ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ಸಿಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇವಾಗ ಈ ಬರ್ಡೇ ಪಾರ್ಟೀಸ್ ಎಲ್ಲ ಗುಡ್ಡೀಸ್ ಕೊಡ್ಲಿಕ್ಕೆ ಚಾಕ್ಲೇಟ್ಸ್ ನ ಪ್ಲಾಸ್ಟಿಕ್ ರ್ಯಾಪ್ ಮಾಡ್ತಿದ್ರಲ್ಲ, ಸೊ ಅದ್ರ ಬದಲು ಇದ್ರಲ್ಲಿ ಕೊಟ್ಟಾಗ ಏನಾಗುತ್ತೆ, ಇದ್ರಲ್ಲಿ ಕೆಲವು ಮಕ್ಕಳುಗಳು ಅದ್ರಲ್ಲಿ ಅವ್ರದ್ದು ಆರ್ನಮೆಂಟ್ಸ್ ಇಟ್ಕೊಂತಾರೆ, ಏನಾದ್ರು ಇಟ್ಕೊಳ್ಳಿಕ್ಕೆ ಜ್ಯುವೆಲರೀಸ್ ಸ್ಮಾಲ್ ಇಟ್ಕೊಳ್ಳಕ್ ಯೂಸ್ ಆಗುತ್ತೆ. ಈ ತರ ಇದೆ ಸ್ಮಾಲ್. ಓಕೆ, ಸೊ ಈ ಒಂದು ಆಲೋಚನೆ ನೀವು ಫಸ್ಟ್ ಹೇಳಿದ್ರಿ ಮ್ಯಾಟ್ ಅಂತ, ಅದಾದ್ಮೇಲೆ ಈ ತರನು ಮಾಡಬಹುದು ಅಂತ ನಿಮ್ಗೆ ಗೊತ್ತಾಗಿದೆ? ಅವಾಗ ಗೊತ್ತಾಗಿದ್ದೆ ಅಂದ್ರೆ ಏನಾಯ್ತು, ಪ್ಲಾಸ್ಟಿಕ್ ಬ್ಯಾನ್ ಆಯ್ತಲ್ಲ. ಸೊ ಏನಂದ್ರೆ ನಾನು ಯೂಶುವಲ್ ಆಗಿ ಈಗ ಸಾಮಾನ್ಯ ಕೆಲವು ಎಕ್ಸಿಬಿಷನ್ಸ್ ಹೋದ್ರಲ್ಲಿ ನಾನು ಹೊಸದಾಗಿ ಪ್ಲಾಸ್ಟಿಕ್ ಏನೋ ಇರುತ್ತೆ ಅದನ್ನ ತಗೊಂಡ್ ಬರ್ತೀನಿ. ಅದನ್ನ ತಗೊಂಡ್ ಬಂದು ಅದನ್ನ ನಮ್ಮ ಇದ್ರಲ್ಲಿ ರೀಪ್ಲೇಸ್ಮೆಂಟ್ ಪ್ಲಾಸ್ಟಿಕ್ ನ ರೀಪ್ಲೇಸ್ಮೆಂಟ್ ಮಾಡಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ರೀತಿಯಾಗಿ ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ಇವಾಗ ಫ್ರಿಡ್ಜ್ ಮೇಲೆ ಹಾಕಕ್ಕೆ ಕವರ್ ಪ್ಲಾಸ್ಟಿಕ್ ಬರ್ತಿತ್ತು ಮುಂಚೆ ಎಲ್ಲ, ಇವಾಗ ಕಾಟನ್ ಸಿಗುತ್ತೆ ಪ್ಲಾಸ್ಟಿಕ್. ಅದ್ರ ಬದಲಾಗಿ ಯಾಕೆ ನಮ್ಮ ಎಕೋ ಫ್ರೆಂಡ್ಲಿ ಬಯೋ ಇದೇನ ಡಿಗ್ರೇಡೇಬಲ್ ಅದರಲ್ಲಿ ಟ್ರೈ ಮಾಡಬಾರ್ದು ಅಂತ ಅದನ್ನ ಟ್ರೈ ಮಾಡಿದೆ. ಹಂಗೆ ಒಂದೊಂದ ಈಗ ಟೇಬಲ್ ಮ್ಯಾಟ್ಸು, ಟೇಬಲ್ ರನ್ನರ್ ಅದೆಲ್ಲ ಪ್ಲಾಸ್ಟಿಕ್ ಬರ್ತದೆ. ಹೌದು. ಸೊ ಅದನ್ನ ರೀಪ್ಲೇಸ್ಮೆಂಟ್ ಮಾಡಕ್ಕೆ ಕೆಲವು ಕಡೆ ಹೋದಾಗ ಏನಾದ್ರು ಒಂದು ಪ್ಲಾಸ್ಟಿಕ್ ಇರುತ್ತಲ್ಲ ತಗೊಂಡ್ಬರ್ತೀನಿ, ಅದನ್ನ ತಗೊಂಡ್ಬಂದು ಅದನ್ನ ಹೆಂಗ್ ಮಾಡಿದಾರೆ ನೋಡ್ಕೊಂಡು ಅದನ್ನ ರಿಪ್ಲೇಸ್ಮೆಂಟ್ ನಮ್ಮ ಪ್ರಾಡಕ್ಟ್ ರಿಪ್ಲೇಸ್ ಮಾಡ್ತೀನಿ. ಓಕೆ, ಸೊ ಬಾಳೆದಿಂಡಿಂದ ಗಿಫ್ಟ್ ಐಟಮ್ಸ್ ಮಾಡೋದಲ್ದೇನೆ ಈಟಬಲ್ಸ್ ಕೂಡ ಮಾಡ್ತೀರಾ? ಹೌದು. ಸೊ ಅದನ್ನ ಯಾವ್ದನ್ನ ಮಾಡ್ತೀರಾ? ಈಟೇಬಲ್ಸ್ ಅಂದ್ರೆ ಈಗ ಬಾಳೆ ದಿಂಡ್ ಅಂತೀವಲ್ಲ, ಅದು ಬಂದು ಅದ್ರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಪೊಟ್ಯಾಶ್ ಜಾಸ್ತಿ ಇರುತ್ತೆ, ಗುಡ್ ಫಾರ್ ಹೆಲ್ತ್. ಅದಕ್ಕೆ ಮೆಡಿಸನ್ ವ್ಯಾಲ್ಯೂ ತುಂಬಾ ಇದೆ. ಯೂಶುವಲ್ ಆಗಿ ಇವಾಗ ನಿಮ್ ಕಿಡ್ನಿ ಸ್ಟೋನ್ ಇದ್ರೆ ಬಾಳೆ ದಿಂಡಿನ ಜ್ಯೂಸ್ ಕುಡೀರಿ ಅಂತಾರೆ. ಆಯುರ್ವೇದಿಕ್ ಇದ್ರಲ್ಲಿ ಬಾಳೆ ದಿಂಡಿನ ಜ್ಯೂಸ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಅದೇ ನಾವ್ ಅದನ್ನ ಯಾರು ಕುಡಿಯಲ್ಲ. ಮತ್ತೆ ಅದು ಇನ್ನೊಂದೇನಂದ್ರೆ ಸಿಟಿಗಳಲ್ಲಿ ಇವಾಗ ತಗೊಂಡ್ಬರ್ತಾರೆ, ಈಗ ಸಿಟಿಗಳಲ್ಲಿ ನಿಮ್ಗೆ ಸಿಗುತ್ತೆ, ಕಟ್ ಮಾಡಿ 2 ದಿನ ಆಗಿರುತ್ತೆ, ಅದು ತಂದಿಲ್ಲ, ಅದ್ರಲ್ಲಿ ನಿಮ್ಗೆ ಏನು ಸತ್ವನೇ ಹೊಟ್ಟೋಗಿರುತ್ತೆ. ಅದೇನು ಇವಾಗ ಕುಡಿದ್ರು ಅದ್ರಲ್ಲಿ ಏನು ಒಂದು 5 to 10% ಇದ್ರೆ ಹೆಚ್ಚು. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಬಾಳೆ ದಿಂಡಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ಉಪ್ಪಿನಕಾಯಿ ಸ್ವಲ್ಪ ರೀತಿಯಾಗಿ ಒಂದ್ ರೀತಿ ತಿನ್ನಕ್ಕೂ ಚೆನ್ನಾಗಿ, ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತೆ ಮೇನ್ ಆಗಿ ಇದು ಬಂದು ಯೂರಿನರಿ ಇನ್ಫೆಕ್ಷನ್ಸ್ ಕ್ಲಿಯರ್ ಮಾಡುತ್ತೆ. ಏನ್ ಬಾಳೆ ದಿಂಡು ಅಂತೀವಿ ಅದು ಯೂರಿನರಿ ಇನ್ಫೆಕ್ಷನ್ಸ್ ಕ್ಲಿಯರ್ ಮಾಡುತ್ತೆ. ಸೊ ಅದು ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಅದರಲ್ಲಿ ಉಪ್ಪಿನಕಾಯಿ ಮಾಡ್ತಿದ್ದೀನಿ, ಜ್ಯೂಸು, ಆಮೇಲೆ ಸಂಡಿಗೆ, ಬಾಳೆ ದಿಂಡಿನ ಸಂಡಿಗೆ, ಆಮೇಲೆ ಚಟ್ನಿ ಪೌಡರು, ಅಷ್ಟು ಬಾಳೆ ದಿಂಡಲ್ಲಿ ಮಾಡ್ತಿದ್ದೀವಿ. ಮತ್ತೀಗ ಮೋತಾ ಅಂತಾರೆ ಬಾಳೆ ಹೂವು, ಅದು ಒಳ್ಳೇದು, ಅದರಲ್ಲೂ ತುಂಬಾ ಪ್ರೋಟೀನ್ಸ್ ಮಿನರಲ್ಸ್ ಎಲ್ಲ ಇದೆ. ಸೊ ಅದನ್ನೇನ್ ಮಾಡ್ತೀವಿ, ಅದ್ರಲ್ಲೂ ಚಟ್ನಿ ಪೌಡರು ಮತ್ತೆ ತೊಕ್ಕು, ಈಗ ನಲ್ಲಿ ತೊಕ್ಕು ಆತರ ಎಲ್ಲ ಮಾಡ್ತಾರಲ್ಲ ಅದೇ ತರ ಬಾಳೆ ಹೂವಿನ ತೊಕ್ಕು ಮಾಡ್ತೀವಿ. ಸೊ ಅದನ್ನ ನೀವು ಅನ್ನಕ್ಕಾರು ಕಲ್ಸ್ಕೊಂಡು ತಿನ್ಬೋದು, ಅಥವಾ ದೋಸೆ ಇಡ್ಲಿ ಚಪಾತಿಗಾರು ತಿನ್ಬೋದು. ಆ ತರ ಎಡಿಬಲ್ ಪಾರ್ಟಲ್ಲಿ ಅಷ್ಟು ಮಾಡ್ತಾ ಇದ್ದೀನಿ. ಓಕೆ, ಈ ವಿವಿಧ ರೀತಿಯಲ್ಲಿ ತಯಾರು ಮಾಡಿದ್ಮೇಲೆ ಮೊದಲನೇದಾಗಿ ನೀವು ಒಂದು ಚಾಪೆ ಮಾಡಿದಾಗ ಅಥವಾ ಒಂದು ಬಾಕ್ಸ್ ಮಾಡಿದಾಗ ನಿಮ್ಗಾದಂಥ ಅನುಭವ ಹೇಗಿತ್ತು? ರಿಸರ್ಚ್ ಮಾಡಿ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದಕ್ಕೂ ಪ್ರಾಕ್ಟಿಕಲ್ ಆಗಿ ಮಾಡಿ ನಿಮ್ಮ ಕೈಗೆ ಆ ಪ್ರಾಡಕ್ಟ್ ಕೈಗೆ ಬಂದಾಗ ಹೇಗಿತ್ತು ಆ ಅನುಭವ? ಆ ಪ್ರಾಕ್ಟಿಕಲ್ ಆಗಿ ಕೈಗೆ ಬಂದಾಗ ಅದೇನಂದ್ರೆ ಒಂದ್ ರೀತಿ ಖುಷಿ ಅನಿಸ್ತು. ಏನಂದ್ರೆ ಇವಾಗ ನಾವು ಮಾಡ್ತಾ ಇರೋದೇ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್. ಹೌದು. ಮತ್ತೆ ಇವಾಗ ಎಲ್ಲ ಪ್ಲಾಸ್ಟಿಕ್ ಮಾಡ್ತಾ ಇದಾರೆ, ಯಾಕೆ ಪ್ಲಾಸ್ಟಿಕ್ ನ ರೀಪ್ಲೇಸ್ಮೆಂಟ್ ಮಾಡಬಾರ್ದು ಅಂತ ಅನಿಸಿದಾಗ ಇವೆಲ್ಲ ಮಾಡಿದಾಗ ಒಂದ್ ರೀತಿ ಏನಂದ್ರೆ ಖುಷಿ ಅನ್ಸುತ್ತೆ. ಏನಂದ್ರೆ ನಾವೀಗ ಮಾಡ್ತಾ ಇರೋದು ಒಂದು ಎಕೋ ಫ್ರೆಂಡ್ಲಿ ಮತ್ತೆ ಪರಿಸರಕ್ಕೆ ಹಾನಿ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂಥರ ಚೆನ್ನಾಗಿ ಅನಿಸ್ತು. ಓಕೆ, ಸೊ ಇದನ್ನೆಲ್ಲ ಮಾಡ್ಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್? ಹೌದು, ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು. ಫ್ಯಾಮಿಲಿ ಸಪೋರ್ಟ್ ಇಲ್ಲದ್ರೆ ನಾವು ಏನು ಮಾಡಕ್ಕಾಗಲ್ಲ. ಸೊ ಮೊದಲಿಗೆ ಹೀಗೆ ಮಾಡಬೇಕು ಅಂತ ಆಲೋಚಿಸಿದಾಗ ಯಾರ ಹತ್ರ ಶೇರ್ ಮಾಡ್ಕೊಂಡ್ರಿ? ಮೊದಲಿಗೆ ಮಾಡಬೇಕು ಅಂದ್ಕೊಂಡಾಗ ಫಸ್ಟ್ ಶೇರ್ ಮಾಡ್ಕೊಂಡದ್ದು ನನ್ನ ಫಾದರ್, ನನ್ನ ಹಸ್ಬೆಂಡ್. ಓಕೆ, ಅಂದ್ರೆ ನಮ್ಮಲ್ಲಿ ನಾವು ಒಟ್ಟಿಗೆ ಇದ್ದೀವಿ. ಸೊ ಇಲ್ಲಿ ತೋಟದಲ್ಲಿ ನಾವೆಲ್ಲ ಒಟ್ಟಿಗೆ ಇರ್ತೀವಲ್ಲ, ಸೊ ಆ ಟೈಮಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹಿಂಗೆ ಏನಾದ್ರು ಮಾಡಬೇಕು, ಏನಾದ್ರು ಮಾಡೋಣ. ಸೊ ಏನು ಮಾಡೋದು, ಈ ಥರ ಮಾಡ್ತೀನಿ ಅದಕ್ಕೆ ಆಯಿತು ಮಾಡೋಣ. ಸೊ ಎಲ್ಲ ನನಗೆ ಎಲ್ಲಿ ಹೇಳಿದ್ರೆ ಎಲ್ಲ ಕಡೆ ವಿಸಿಟ್ ಮಾಡಿ ಬಂದೆ ಅಂತ, ಅಲ್ಲಿಗೆಲ್ಲ ನನ್ನ ಫಾದರು ನನ್ನ ಹಸ್ಬೆಂಡ್ ನನ್ನ ಜೊತೆ ಬಂದಿದ್ದಾರೆ. ಸೊ ಎಲ್ಲ ಕಡೆ ಟ್ರಾವೆಲ್ ಮಾಡಿ ಅದೆಲ್ಲ ರಿಸರ್ಚ್ ಮಾಡಿ
ಮಾಡ್ತಾರೆ. ಈಗ ಅವ್ರು ಮೇಜರ್ ಆಗಿ ಅವರು ಪ್ಲಸ್ ನನ್ನ ಅಮ್ಮ, ನನ್ನ ತಂಗಿ ಎಲ್ಲಾರು ನನಗಂತಾರೆ ಅವ್ರಿಲ್ಲಾರ ನಾನು ಇದು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಅಷ್ಟ್ರ ಮಟ್ಟಿಗೆ ಫ್ಯಾಮಿಲಿ ಬ್ಯಾಕ್ ಬೋನ್ ನನಗಂತಾರೆ. ಏನ್ ಮಾಡ್ತಾ ಇದ್ದೀನಿ ಅದಕ್ಕೆ ಫ್ಯಾಮಿಲಿಯೇ ಫುಲ್ ಸಪೋರ್ಟ್. ಓಕೆ, ನಿಮ್ಮದೇ ಆದ ಒಂದು ಈ ಪ್ರಾಡಕ್ಟ್ಗೆ ಏನಂತ ಹೆಸರಿಟ್ಟಿದ್ದೀರಾ? ಇದಕ್ಕೆ ನಾನು ಆಕೃತಿ ಅಂತ ಹೆಸರಿಟ್ಟಿದ್ದೀನಿ. ಸೊ ಆಕೃತಿ ಅಂದ್ರೆ ವೇಸ್ಟ್ ಅಂದ್ರೆ ಆಕೃತಿನ ಶೇಪ್ ಅಂದ್ರೆ ಒಂದು ಶೇಪ್ ಕೊಡೋ ಅಂಥದ್ದು ಅಂತ ಅರ್ಥ ಬರುತ್ತೆ. ಸೊ ವೇಸ್ಟ್ ಏನಿದೆ ಅದಕ್ಕೆ ಐ ಆಮ್ ಗಿವಿಂಗ್ ಅ ಶೇಪ್ ಅನ್ನೋ ರೀತಿಲಿ ಬರುತ್ತೆ. ಬಟ್ ಅದಕ್ಕೂ ಮುಂಚೆಯಾಗಿ ಆಕೃತಿ ಅಂದ್ರೆ ನನ್ನ ಮಕ್ಕಳ ಹೆಸರು ಆದಿತ್ಯ, ಕೃತಿಕಾ. ಸೊ ಆ ಪ್ಲಸ್ ಅಲ್ಲಿಂದ ಒಂದು ವರ್ಡ್ ಇಲ್ಲಿಂದ ಒಂದು ವರ್ಡ್ ತೆಗೆದು ಆಕೃತಿ ಅಂತ. ಬಟ್ ಒಂಥರ ಕೋಇನ್ಸಿಡೆನ್ಸ್ ಆಗಿ ಇದಕ್ಕೂ ಮ್ಯಾಚ್ ಆಗಿದೆ. ಓಕೆ, ನೀವು ಇದನ್ನ ಶುರು ಮಾಡಬೇಕಾದ್ರೆ ಆಕೃತಿ ಎಂಟರ್ಪ್ರೈಸಸ್ ನ ಶುರು ಮಾಡಬೇಕಾದ್ರೆ ಎಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಏನೇನ್ ಚಾಲೆಂಜಸ್ ನ ನೋಡಿದ್ರಿ? ಫಸ್ಟ್ ಬೇಸಿಕಲಿ ಶುರು ಮಾಡ್ಬೇಕಾದ್ರೆ ಏನಂದ್ರೆ ಜನಗಳ ರೆಸ್ಪಾನ್ಸ್ ಏನಿತ್ತಂದ್ರೆ ಏನೋ ನಾನು ಮಾಡ್ತಾ ಇರೋದು ಬಂದು ಉಮ್ಮತ್ತೂರ್ ಅಂತ ಒಂದು ಹಳ್ಳಿಲಿ. ಸೊ ಅಲ್ಲಿ ಜನಗಳು ಏನೋ ಮಾಡ್ತಾ ಇದಾರೆ, ವೇಸ್ಟ್ ಏನಕ್ಕೆ ಮಾಡ್ತಾ ಇದಾರೆ, ಏನೂ ಇದರಿಂದ ಉಪಯೋಗ ಇಲ್ಲ ಅನ್ನಂತರ ಅವ್ರುಗಳೇ ಸ್ವಲ್ಪ ನನ್ಗೆ ಡಿಮೋಟಿವೇಟ್ ಮಾಡಂಗ ಮಾಡೋರು. ಆಮೇಲೆ ಇವಾಗ ಅಲ್ಲಿ ನಾನು ಮಿಷಿನರೀಸ್ ತಗೊಂಡ್ಬಂದೆ, ಅವ್ರಿಗೊಂದ್ ರೀತಿ ಹಳ್ಳಿ ಜನಗಳಿಗೆ ಉಪಯೋಗ ಆಗ್ಲಿ ಅನ್ನೋ ರೀತಿಯಾಗಿ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅಂತ ನಾನು ಶುರು ಮಾಡೋಣ ಅಂತ ಮಾಡಿದ್ದು. ಅವ್ರುಗಳೇ ರೆಸ್ಪಾನ್ಸ್ ಅಂತ ನೆಗೆಟಿವ್ ಆಗಿ ಕೊಡೋಕೆ ಶುರು ಮಾಡ್ಬಿಟ್ರು. ಅವಾಗ ಅನ್ನಿಸ್ತು ಇವ್ರಿಗೋಸ್ಕರ ಇಷ್ಟು ಕಷ್ಟಪಟ್ಟನ, ಅಂದ್ರೆ ಇವ್ರಿಗೋಸ್ಕರ ಏನೋ ಒಂದು ಮಾಡ್ಬೇಕು ಅಂತ ಬಂದೆ, ಬಟ್ ಇವರೇ ಸಪೋರ್ಟ್ ಮಾಡ್ತಿಲ್ಲ ಅಂತ ಅನ್ಸಕ್ ಶುರು ಆಯ್ತು. ಬಟ್ ಟೈಮ್ ಬೀಯಿಂಗ್ ಸ್ವಲ್ಪ ದಿನ ಒಂಚೂರು ತಳ್ತಾ ಏನಾಯ್ತು, ಒಂದಷ್ಟು ಜನ ಬಂದ್ರು. ಸೊ ಇವಾಗ ಈಗ ಹೆಂಗಾಗಿದೆ ಅಂದ್ರೆ ಅವಾಗ ನಾನೇ ಹೋಗಿ ಬನ್ನಿ ಅಂತ ಕರಿಬೇಕಿತ್ತು. ಬಟ್ ಈಗ ಮಾಡ್ತಾ ಇದೀರ ನಮಗೂ ಕೆಲಸ ಸಿಗುತ್ತೆ, ನಾವು ಬರ್ತೀವಿ ಅನ್ನೋ ಅಷ್ಟ್ರ ಮಟ್ಟಿಗೆ ಬಂದೆ. ಸೊ ಅವತ್ತಿನ ಇವತ್ತಿನ ಚೇಂಜಸ್ ಏನಾಗಿದೆ, ಇಟ್ಸ್ ನನ್ನೊಂದು ಸಕ್ಸಸ್ ಅಂತಾನೆ ಅನ್ಕೊಂಬೋದು. ಯಾಕೆಂದ್ರೆ ಆಗ ಸ್ಟಾರ್ಟ್ ಮಾಡಿದಾಗ 0, ಈಗ to some extent 50% I mean ಸಕ್ಸಸ್ ವೇ ಅಲ್ಲಿ ಇದ್ದೀರಾ. ಮೇಜರ್ ಆಗಿ ಚಾಲೆಂಜಿಂಗ್ ಅನ್ಸಿದ್ದು ಆಮೇಲೆ ನೆಕ್ಸ್ಟ್ ಮಾರ್ಕೆಟಿಂಗ್. ಓಕೆ, ಮಾರ್ಕೆಟಿಂಗ್ ಏನಕ್ಕೆ ಅಂತಂದ್ರೆ ಇದು ಹೊಸ ಪ್ರಾಡಕ್ಟ್. ಮತ್ ಇನ್ನೊಂದೇನಂದ್ರೆ ಜನಗಳಲ್ಲಿ ಅವೇರ್ನೆಸ್ ಇಲ್ಲ. ಸೊ ಎಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಇವಾಗ ಪ್ಲಾಸ್ಟಿಕ್ ಅಲ್ಲಿ ನಮ್ಗೆ ಒಂದು 50 ರೂಪಾಯಿ ಸಿಗುತ್ತೆ ಚಾಪೆ, ಬಟ್ ಇದಕ್ಕೆ ಯಾಕೆ ಇಷ್ಟು ಕೊಡಬೇಕು? ಜನಗಳ ಮೆಂಟಾಲಿಟಿ ಹೆಂಗಿತ್ತು, ಕಡಿಮೆಗೆ ಸಿಗುತ್ತೆ ಯಾಕೆ ಇಷ್ಟೊಂದು ಕೊಡಬೇಕು? ಬಟ್ ಅದ್ರ ಉಪಯೋಗ ಏನು ಅಂತ ತಿಳ್ಕೊಳ್ಳೋ ಅಷ್ಟು ಕಡಿಮೆ ಇತ್ತು. ಬಟ್ ಫಸ್ಟ್ ಇನಿಷಿಯಲ್ ಅವಾಗ ಏನಾಗ್ತಿತ್ತು, ನಾನು ಫಸ್ಟ್ ಒಂದು 3 to 6 months ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದೇ ಒಂದು ಚಾಲೆಂಜ್ ಆಗಿತ್ತು. ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಏನಾಯ್ತು, ಜನಗಳು ಹೌದು ಏನೊಂದು ಪರಿಸರಕ್ಕೂ ಹೆಲ್ಪ್ ಆಗುತ್ತೆ, ಇದು ರೈತರಿಗೂ ಸಹಾಯ ಆಗುತ್ತೆ. ಯಾಕೆಂದ್ರೆ ಇವಾಗ ನಾನೇನ್ ಮಾಡ್ತೀನಿ, ನಮ್ಮ ಹತ್ರ ಬುಡ ಇಲ್ಲ ಅಂತಂದಾಗ ಬೇರೆ ಅಕ್ಕಪಕ್ಕದವ್ರ ಹತ್ರನೂ ತಗೋತೀನಿ. ಈಗ ನಾವೇ ಬೆಳಿತಾ ಇದೀವಿ, ಬಟ್ ನಮ್ಗೆ ಶಾರ್ಟೇಜ್ ಆಗುತ್ತಲ್ಲ ಅಂತ ಟೈಮಲ್ಲಿ ಅಕ್ಕಪಕ್ಕ ಯಾರಿದ್ದಾರೆ ಅವ್ರ ಹತ್ರ ತಗೊಳ್ತೀನಿ. ಸೊ ಅವ್ರಿಗೂ ಒಂದು ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ. ಅವ್ರಿಗೇನು ಲಾಸ್ ಆಗಿರುತ್ತೋ ಏನೋ, ಬಟ್ ಇದರಿಂದ ಒಂದು ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ, ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಂಗಾಯ್ತು. ಸೊ ಇದೆಲ್ಲ ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಸ್ವಲ್ಪ ಈಗ ಚೆನ್ನಾಗಿ ಮಾರ್ಕೆಟಿಂಗ್ ಆಗಿದೆ. ಓಕೆ, ಸೊ ನೀವು ಹೇಳಿದ್ರಿ ಈ ಒಂದು ಚಾಪೆ ಪ್ಲಾಸ್ಟಿಕ್ ಹೋಲಿಸ್ಕೊಂಡ್ರೆ ಇದು ಎಕೋ ಫ್ರೆಂಡ್ಲಿ ಇರುತ್ತೆ, ತುಂಬಾ ತರದಲ್ಲಿ ಉಪಯೋಗ ಆಗತ್ತೆ. ಸೊ ಎಷ್ಟು ಕಾಸ್ಟ್ ಆಗುತ್ತೆ ಇದು ಚಾಪೆ? ಸಿಂಗಲ್ ಚಾಪೆ ಬಂದು 150 ರೂಪೀಸ್ ಆಗುತ್ತೆ. ಬಟ್ ಏನಂದ್ರೆ ನಿಮಗೆ ಅದರಲ್ಲಿ ಇರೋಂತ ವ್ಯಾಲ್ಯೂ ಪ್ಲಾಸ್ಟಿಕ್ ಅಲ್ಲಿ ಇಲ್ಲ. ಹೌದು, ಮತ್ತೆ ಇದು ನಿಮಗೆ ಕೂಲ್ ಆಗಿರುತ್ತೆ. ಮತ್ತೆ ಇಟ್ಸ್ ಎ ಮೆಡಿಸಿನ್. ಈಗ ನೀವು ಇದನ್ನ ಸ್ಮೆಲ್ ಮಾಡಿದ್ರೆ ಬಾಳೆದು ಸ್ಮೆಲ್ ಗೊತ್ತಾಗುತ್ತೆ. ಮತ್ತೆ ಕೆಲವು ನನಗೆ ಇಲ್ಲಿ ಇದಕ್ಕೆ ಹೋದಾಗ ಮೂಡುಬಿದ್ರೆಗೆ ಹೋದಾಗ ಅಲ್ಲಿ ಅಂದ್ರೆ ನಾವು ಬಾಳೆ ಶಾಪ್ ನಾವು ಯೂಸ್ ಮಾಡ್ತೀವಿ. ಯಾಕಂದ್ರೆ ನಾವು ಮಡಿ ದೇವ್ರ ಪೂಜೆಗೆ ಮಡಿ ಇರ್ಬೇಕು, ನಾವೆಲ್ಲದಕ್ಕೂ ಬಾಳೆ ಯೂಸ್ ಮಾಡೋದ್ರಿಂದ ನಾವು ಎಲ್ಲೋ ತಂದಿದೀವಿ ಅಂತ ಯಾರೋ ಒಬ್ರು ಹೇಳಿದ್ರು. ನಾವ್ ಏನೇ ಮಾಡಿದ್ರು ತುಂಬಾ ಫಾಸ್ಟ್ ಆಗಿ ರಿಸಲ್ಟ್ ಬರ್ಬೇಕು ಅಂತ. ಸೊ ನೀವು ಈಗ ಒಂದು ಸಕ್ಸಸ್ ಪಾತಲ್ಲಿ ಹೋಗ್ತಾ ಇರೋದ್ರಿಂದ ಆ ವಿಚಾರವಾಗಿ ಏನ್ ಹೇಳ್ತೀರಾ? ಬಟ್ ಏನಂದ್ರೆ ಒಂದಿದೆ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ. ಸೊ ನಾವ್ ಏನೇ ಮಾಡಿದ್ರು ಒಂದು ಏನಾಗುತ್ತೆ, ಸಕ್ಸಸ್ ಆಗ್ಬಿಡ್ಬೋದು, ಬಟ್ ಆದ್ರೆ ಅದ್ರ ಸ್ಟೇಬಿಲಿಟಿ ಇರಲ್ಲ. ಇವತ್ತು ಹಾಕಿದ್ ನಾಳೆ ಬರ್ಬೇಕು ಅನ್ನೋದು ಯಾವುದೇ ಒಂದು ಬೆಳೆ ಆದ್ರೂ ಒಂದು ಬಿತ್ತಿದ್ರೆ ಬೇಕು 3 ತಿಂಗಳು 4 ತಿಂಗಳು. ಸೊ ನಾವು ಆ ಟೈಮ್ ಪೇಷನ್ಸ್ ಆಗಿ ಮಾಡ್ಬೇಕು. ಬಟ್ ಈಗ ಆತ್ರದಲ್ಲೇ ಮಾಡಿ ಕೈ ಸುಟ್ಕೊಳಕ್ಕಿಂತ ಸ್ವಲ್ಪ ಟೈಮ್ ತಗೊಂಡ್ ಮಾಡಿದಾಗ, ಈಗ ಎಷ್ಟೊಂದು ಜನ ಅಂತಾರೆ ಸ್ಟಾರ್ಟ್ ಮಾಡಿದೆ ನಂಗೆ ಲಾಸ್ ಆಯ್ತು ಮಾಡಲಿಲ್ಲ. ಬಟ್ ಅದನ್ನ ಅವರು ಪೂರ್ವಾಪರವಾಗಿ ನಾನು ಹೇಳಿದ್ನಲ್ಲ, ಮಾಡೋಕ್ಕೂ ಮುಂಚೆ ರಿಸರ್ಚ್ ಮಾಡಿದಾಗ ಈಗ ಯಾರೋ ಮಾಡಿದವ್ರ ಡ್ರಾಬ್ಯಾಕ್ ಏನಿದೆ, ಅವ್ರಿಗೇನು ಪ್ರಾಬ್ಲಮ್ ಆಯ್ತು, ಅದನ್ನ ನಾನು ಹೆಂಗೆ ಓವರ್ಕಮ್ ಮಾಡ್ಬೋದು ಅಂತ ಟ್ರೈ ಮಾಡಿದಾಗ 90% ಫೇಲ್ಯೂರ್ ಆಗೋ ಚಾನ್ಸಸ್ ಕಡಿಮೆ. ಓಕೆ, ಸೊ ಫಾಸ್ಟ್ ಆಗಿ ಮೂವ್ ಆಗೋಕ್ಕಿಂತ ಸ್ಲೋ ಆಗಿ ಹೋದ್ರೆ ಒಂದ್ ರೀತಿ ಈಗ ನಾನು ಸ್ಲೋ ಆಗೇ ಹೋಗ್ತಾ. ಬಟ್ ಆದ್ರೆ ಈಗ ನನಗೆ ಏನ್ ಅನ್ಸ್ತಾ ಇದೆ, ನಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 years ಆಯ್ತಾ ಬಂತು. ಸೊ 2 yearsಗೂ ಮುಂಚೆ ಆಲ್ಮೋಸ್ಟ್ 6 months ರಿಸರ್ಚ್ ಮಾಡಿದ್ದೀನಿ. ಸೊ ಎಲ್ಲ ಹೆಸರು 2.5 years ಅಂದ್ಕೊಳ್ಳಿ. ಬಟ್ ಆ ಸ್ಲೋ ಆಗಿ ಮೂವ್ ಆಗಿರೋದಕ್ಕೆ ಇವತ್ತು ನನಗೆ ಒಂದ್ ರೀತಿ ಏನಾದ್ರೆ ರೆಕಗ್ನಿಷನ್ ಸಿಕ್ಕಿದೆ. ಈಗ ನಾನು ಅದೇ ಆತ್ರವಾಗಿ ಯಾವುದು ಮಾಡಿಲ್ಲ, ಎಲ್ಲ ಸ್ಲೋ ಆಗೇ ಮಾಡ್ತಾ ಇರೋದು. ಸೊ ರೆಕಗ್ನಿಷನ್ ಸಿಕ್ಕಿದೆ. ಓಕೆ, ಹವ್ಯಾಸನ ಪ್ರೊಫೆಷನ್ ತಗೊಳ್ಳೋದು ಎಷ್ಟು ಚಾಲೆಂಜಿಂಗ್ ಅಂತ ನೀವು ಹೇಳ್ತೀರಿ?
ಹವ್ಯಾಸ ಏನಾಗುತ್ತೆ ಅದು ನಮ್ದಾಗಿರುತ್ತೆ. ಬಟ್ ನಾವು ಪ್ರೊಫೆಷನ್ ತಗೋತೀವಿ ಅಂದಾಗ ನಮ್ಮ ಹವ್ಯಾಸನ ಬೇರೆಯವ್ರಿಗೂ ರೂಢಿ ಮಾಡಬೇಕು. ಆ ರೂಢಿ ಮಾಡೋ ಟೈಮ್ ಇದೆಯಲ್ಲ, ಮತ್ತು ಅವರು ಅದನ್ನ ಅಷ್ಟು ನಮಗೆ ಪೇಷನ್ಸ್ ಇರಬೇಕು. ನಾನು ಇಷ್ಟಪಟ್ಟು ಮಾಡ್ತೀನಿ, ಬಟ್ ಇನ್ನೊಬ್ರಿಗೆ ಇಷ್ಟ ಆಗಬೇಕು ಅಂತಿಲ್ಲ. ಬಟ್ ಅದನ್ನ ಇಷ್ಟ ಆಗಂಗೆ ಒಪ್ಪಿಸ್ಬೇಕು, ಮಾಡಬೇಕು. ಅದು ಮೇಜರ್ ಚಾಲೆಂಜ್. ಓಕೆ, ಸೊ ಈ ಫೀಲ್ಡ್ ಅಲ್ಲಿ ನಾನು ಕಲಿಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಾ ಅವ್ರಿಗೆ? ಫಸ್ಟು ನೀವು ಮನ್ಸು ಮಾಡಬೇಕು. ಹ್ಯಾವ್ ಟು ಮೇಕ್, ಅಂದರೆ ನಾನು ಮಾಡಬೇಕು ಅಂತ ಒಂದು ಅಂದ್ಕೊಂಡು ಅದ್ರ ಬಗ್ಗೆ ಒಂದೇನು ಅದೇನಿದೆ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಏನು ತುಂಬ ಕಷ್ಟ ಏನಿಲ್ಲ. ಬಟ್ ಆದರೆ ಅದು ಮಾಡಬೇಕು ಅನ್ನೋ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಈಗ ಫ್ಯಾಮಿಲಿ ನಾನು ಏನೋ ಮಾಡ್ತೀನಿ, ನಾನು ಸಪೋರ್ಟ್ ಮಾಡಲ್ಲ ಅಂದಾಗ ಎರಡು ದೋಣಿಲಿ ನೀವು ಕಾಲಿಟ್ಟು ಮಾಡೋದು ಕಷ್ಟ. ಸೊ ಫ್ಯಾಮಿಲಿ ಸಪೋರ್ಟ್ ಮತ್ತು ನೀವು ಮಾಡಬೇಕು ಅನ್ನೋ ನಿಮ್ಗೊಂದು ಇದಿರಬೇಕು, ಇಚ್ಛಾಶಕ್ತಿ ಇರಬೇಕು. ಆ ಎರಡೂ ಇದ್ರೆ ಮಾಡ್ಬೋದು. ಓಕೆ, ಅಂದ್ರೆ ಈಗ ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ, ನಾನು ಇದನ್ನ ಪ್ರೊಫೆಷನ್ ಆಗಿ ತಗೊಬೋದು. ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕಾಗತ್ತೆ? ಏನಂದ್ರೆ ಇದು ಫಸ್ಟ್ ಹೇಳದ್ನಲ್ಲ, ನೀವು ಇದ್ರ ಬಗ್ಗೆ ತಿಳ್ಕೊಬೇಕು. ಇದು ಹೆಂಗ್ ಮಾಡ್ತಾರೆ, ಯಾವ ರೀತಿ ಯೂಸ್ ಮಾಡ್ತಾರೆ. ಈಗ ಏನಂದ್ರೆ ನನಗೆ ಇದು ತಿಳ್ಕೊಳಕ್ ಶುರು ಮಾಡಿದಾಗ ತುಂಬಾ ಅನಿಸ್ತು, ನಾವ್ ಇದನ್ನ ಎಷ್ಟು ವೇಸ್ಟ್ ಮಾಡ್ತಾ ಇದ್ವಿ ಅಂತ. ಇವಾಗ ಜಪಾನ್ ಕರೆನ್ಸಿ ಏನಿದೆ ಅಲ್ಲ, ಅದು ಪೇಪರ್ ಇದೆಯಲ್ಲ, ಆ ಪೇಪರ್ ಬನಾನಾ ಫೈಬರ್. ಆಮೇಲೆ ನಮ್ಮ ಇಂಡಿಯಾದಿಂದ ತುಂಬಾ ಎಕ್ಸ್ಪೋರ್ಟ್ ಆಗುತ್ತೆ ಈ ಬನಾನಾ ಫೈಬರ್. ಟೆಕ್ಸ್ಟೈಲ್ ಯೂಸ್ ಆಗುತ್ತೆ. ಮತ್ತೆ ಇವಾಗೆಲ್ಲ ಸ್ಯಾನಿಟರಿ ಪ್ಯಾಡ್ಸ್ ಮಾಡ್ತಾರೆ, ನ್ಯಾಪ್ಕಿನ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಪೇಪರ್ಸು, ಟಿಶ್ಯೂ, ತುಂಬಾ ಏನಂದ್ರೆ ಅಪ್ಲಿಕೇಶನ್ಸ್ ಜಾಸ್ತಿ ಇದೆ ಇದ್ರದ್ದು. ಏನು ಫೈಬರ್ ಏನಿದೆ ಅದ್ರದ್ದು ಅಪ್ಲಿಕೇಶನ್ಸ್ ತುಂಬಾ ಇದೆ. ಬಟ್ ಅದನ್ನ ನಾವು ಹೆಂಗ್ ಮಾಡ್ಬೇಕು ಅನ್ನೋದೀಗ ಎಷ್ಟೊಂದು ರಿಸರ್ಚು ನಡೀತಾ ಇದೆ. ಅದನ್ನ ನಾವು ಯುಟಿಲೈಸ್ ಮಾಡ್ಕೊಬೇಕು. ಓಕೆ, ಏನಾದ್ರು ಟ್ರೈನಿಂಗ್ ಅಂತ ಇರುತ್ತಾ ಅಥವಾ ಹೇಗೆ ಕಲಿಬೇಕಾಗತ್ತೆ? ಟ್ರೈನಿಂಗ್ ಅಂತ ನಾನೇನಂದ್ರೆ ಯೂಶಲ ಇದುವರೆಗೂ ಯಾರಿಗೂ ಟ್ರೈನಿಂಗ್ ಅಂತ ಏನೂ ಕೊಟ್ಟಿಲ್ಲ. ಬಟ್ ನಾನು ನಮ್ಮಲ್ಲಿ 5 ಜನ ಹೆಂಗಸರು ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಏನು ಟ್ರೈನಿಂಗ್ ಅಂತೇನು ಮಾಡಿಲ್ಲ. ಸೊ ಅದೇ ಹೇಳ್ದಲ್ಲ R&D, ಈಗ ಅವರು ಒಂದ್ ರೀತಿ ಈಗ ಬಾಕ್ಸ್ ಮಾಡಿದ್ದಾರೆ, ಅದೇನೋ ಅವ್ರಿಗೆ ಒಂಚೂರು ಸರಿ ಅನ್ಸ್ಲಿಲ್ಲ ಅಂತ ಹಿಂಗ್ ಮಾಡಿದ್ರೆ ಹೆಂಗೆ, ಅವರೇ ಒಂದ್ ರೀತಿ ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗ್ತಾರೆ ಇವಾಗ. ಬಟ್ ಹಿಂದಿನ ಕಾಲದಲ್ಲಿ ಮನೇಲಿ ಸುಮಾರು ಜನಕ್ಕೆ ಕ್ರೋಶ ಹಾಕೋದು ಅದೆಲ್ಲ ಬರ್ತಿತ್ತು. ಸೊ ಅದನ್ನೇ ನಿಮಗ್ ಅದೇನ್ ಬರುತ್ತೆ ಅದನ್ನ ಇದನ್ನ ಸ್ವಲ್ಪ ಮಾಡಿಫೈಡ್ ಮಾಡಿ ಅಷ್ಟೇ. ಟ್ರೈನಿಂಗ್ ಅಂತ ತುಂಬಾ ಅವಶ್ಯಕತೆ ಏನಿಲ್ಲ. ಕಾಲ್ ಬಂತು ಟಿವಿ ಚಾನೆಲ್ ಇಂದ ಅಂತ ಹೇಳಿದ್ರಿ, ಮನ್ ಕಿ ಬಾತ್ ಅಲ್ಲಿ ಪ್ರಧಾನ ಮಂತ್ರಿ ಅವರು ನಿಮ್ಮ ಹೆಸರನ್ನ ಉದ್ದೇಶಿಸಿ ಮಾತಾಡಿದ್ರು ಅಂತ. ಸೊ ಆ ಮೂಮೆಂಟ್ ಅಲ್ಲಿ ಮನೆಯಲ್ಲಿ ಹೇಗೆ ಸಂಭ್ರಮ ಇತ್ತು, ಹೇಗೆಲ್ಲ ಕಾಲ್ಸ್ ಗಳು ಬಂತು, ಹೆಂಗಿತ್ತು ಆ ಫೀಲ್? ಅಂದ್ರೆ ಆಕ್ಚುಲಿ ನಾನು ಅವತ್ತು ಮನೇಲೂ ಇರ್ಲಿಲ್ಲ, ಈಚೆಲ್ಲ ಹೋಗಿದ್ದೆ. ಯಾರೋ ಕಾಲ್ ಮಾಡಿದ್ರು ರಿಸೀವ್ ಮಾಡ್ಲಿಲ್ಲ. ಆಮೇಲೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿ ಹಿಂಗ್ ಬಂದಿದೆ ಸರ್, ಅವ್ರ ರಿಯಾಕ್ಷನ್ ತಗೋಬೇಕು ಅಂತ. ಅವತ್ತು ಹೆಂಗೆ ಎಲ್ಲ ಸುಮಾರು ಜನ 3-4 ಜನ ಬಂದ್ರು, ಬಂದೆಲ್ಲ ಇಂಟರ್ವ್ಯೂ ಮಾಡಿ. ಬಟ್ ನನಗೆ ಅವಾಗ ಏನ್ ಹೇಳ್ಬೇಕು ಅಂತಾನು ಗೊತ್ತಾಗಿರ್ಲಿಲ್ಲ. ಬಟ್ ಏನೋ ಒಂದ್ ಮಾಡಿದೀನಿ ಅಂತ ಎಲ್ಲಾರು ಬಂದು ಹೇಳ್ತಾ ಇದ್ದಾರೆ. ಸೊ ಒಂಥರ ಖುಷಿ ಅನಿಸ್ತಿತ್ತು ಮನೇಲಿ. ಎಲ್ಲಾರು ನನ್ನ ಮಕ್ಳಿಗೆ ನನ್ನ ರೇಗ್ಸಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಮ್ಮ ಮೇಡಮ್ ಅಲ್ಲ, ವರ್ಷ ಮೇಡಮ್ ಅಂತ ಶುರು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಸಂಭ್ರಮಿಸ್ತಂತ್ರ ಚೇಂಜಸ್. ಮತ್ತಿವಾಗ ನಿನ್ನೆ ನನಗೆ ಒಂದು ಆಕ್ಚುಲಿ PM ಆಫೀಸಿಂದ ನಾರಿ ಶಕ್ತಿ ವಂದನ ಅಂತ ಅವ್ರದ್ದೊಂದು ಬುಕ್ ಬರುತ್ತೆ. ಆ ಬುಕ್ನ ನನಗೆ ಕಳಿಸಿದ್ದಾರೆ, ಬಟ್ ಬೆಸ್ಟ್ ವಿಶಸ್ ಅಂತ ಕಳಿಸಿದ್ದಾರೆ. ಸೊ ಆ ಬುಕ್ಕಲ್ಲಿ ನಾವು ಏನು ಮಾಡಿದ್ವಿ, ವುಮೆನ್ ಸ್ಪೆಷಲಿ ಅದು ವುಮೆನ್ ಎಂಟರ್ಪ್ರಿನರ್, ವುಮೆನ್ಸ್ ಏನು ಸೊಸೈಟಿಗೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಬುಕ್ಕು, ಜನರಲ್ ಥರ ಆರ್ಟಿಕಲ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಅದರಲ್ಲಿ ನನ್ನ ಆರ್ಟಿಕಲ್ ಬಂದಿದೆ, ಪ್ಲಸ್ ನನ್ನ ಅವರು ಹೊಗಳಿ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಕಳಿಸಿದ್ರು. ತುಂಬ ಖುಷಿ ಆಗುತ್ತೆ ಇದನ್ನು ರಿಸೀವ್ ಮಾಡಲಿಕ್ಕೆ. ಈಗ ಒಂದು ವಿಮೆನ್ ಎಂಟರ್ಪ್ರಿನ್ಯೂರ್ ನಿಮ್ಮನ್ನ ನೋಡಿ ನಾನು ಒಂದೇನಾದ್ರೂ ಮಾಡಬೇಕು ಅನ್ನೋರಿಗೆ ಏನ್ ಹೇಳ್ತೀರಾ? ಖಂಡಿತವಾಗ್ಲೂ ಮಾಡ್ಬೋದು. ಈಗ ಇನ್ನೊಂದೇನಂದ್ರೆ ಇವಾಗ ಗೌರ್ಮೆಂಟ್ ಇಂದ ತುಂಬಾ ಸ್ಕೀಮ್ಸ್ಗಳಿದೆ. ಗೌರ್ಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾರೆ, ಸ್ಪೆಷಲಿ ವುಮೆನ್ ಎಂಟರ್ಪ್ರಿನರ್ ಅಂದ್ರೆ ವುಮೆನ್ ಮಹಿಳಾ ಸಬಲೀಕರಣ ಅಂತ ಏನಿದೆ ಆ ಇದರಲ್ಲಿ ಪ್ರತಿಯೊಂದು ಇದರಲ್ಲೂ ವುಮೆನ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನಾವು ಪ್ರಯತ್ನ ಪಟ್ರೆ ಮಾಡ್ಬೋದು. ಇವಾಗ ಮನೇಲಿ ಸಪೋರ್ಟ್ ಕೊಟ್ಟು ನಾವು ಪ್ರಯತ್ನ ಪಟ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಓಕೆ, ಎಲ್ಲರೂ ಒಂದು ಹೆಜ್ಜೆ ತಗೋಬೇಕಾದ್ರೆ ಆ ಸ್ಟೆಪ್ ತಗೊಳ್ಳೇಬೇಕು, ಇಲ್ಲಾಂದ್ರೆ ಮುಂದುವರಿಯಕ್ ಆಗಲ್ಲ. ಸೊ ಅಂಥವರಿಗೆ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಏನೋ ಒಂದು ಮಾಡ್ಬೇಕು ಅನ್ನೋರಿಗೆ ಏನ್ ಟಿಪ್ಸ್ ಕೊಡ್ತೀರಾ? ಯೋಚನೆ ಈಗ ಏನೋ ಒಂದು ಮಾಡಬೇಕು ಅನ್ನೋರಿಗೆ ಅಂತಂದ್ರೆ ಏನು ಗೊತ್ತಾ, ಈಗ ಯೋಚನೆ ಮಾಡಿದಾಗ ಒಂದು ಡಿಸ್ಕಸ್ ಮಾಡ್ಬೇಕು, ಫ್ಯಾಮಿಲಿ ಡಿಸ್ಕಸ್ ಮಾಡಿ ಅವ್ರ ಸಪೋರ್ಟ್ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಈಗ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡು ಮುಂದಕ್ಕೆ ಹೋದ್ರೆ ಆ ಹೆಜ್ಜೆ ಇಟ್ಟಾಗ ಹಿಂದಿಕ್ ಬಗ್ಗೆ ಯೋಚನೆ ಮಾಡಬಾರ್ದು. ಸೊ ಮುಂದೆ ಇಟ್ಟಿರೋ ಹೆಜ್ಜೆನ ಮುಂದುವರ್ಸ್ಕೊಂಡು ಹೋಗ್ಬೇಕು ಹೊರತು ಈಗ ಹಿಂದಿಕ್ ಬಂದಾಗ ಯಾರ ಏನು ಅನ್ಕೊ. ಬಟ್ ಹೌದು, ಈ ಕಾಲಿಡಿಯೋರು ತುಂಬಾ ಜನ ಇರ್ತಾರೆ, ಬಟ್ ಅದನ್ನೆಲ್ಲ ನಾವು ತಡೆದು ಮುಂದಕ್ಕೆ ಹೋಗ್ಬೇಕು. ಇಷ್ಟೊತ್ತು ವರ್ಷ ಅವರೇ ನಿಮ್ಮ ಒಂದು ಸಮಯದಲ್ಲಿ ಬಿಡುವು ಮಾಡಿಕೊಂಡು ಬಂದು ನಮ್ಮ ಚಾನಲಲ್ಲಿ ಕೂತು ಸಾಕಷ್ಟು ಮಾಹಿತಿಗಳನ್ನ ಕೊಟ್ರಿ. ಹಾಗೆ ನಾರಿ ಶಕ್ತಿ ವಂದನಾ ಒಂದು
ಪುಸ್ತಕದಲ್ಲಿ ನಿಮ್ಮ ಬಗ್ಗೆ ಕೂಡ ಆರ್ಟಿಕಲ್ ಬಂತು ಅಂತ ಕೇಳಿ ಮತ್ತಷ್ಟು ಖುಷಿ ಆಯಿತು. ಇನ್ನೂ ಹೀಗೆ ಸಾಕಷ್ಟು ಹೊಸ ಹೊಸ ರೀತಿಯಾದ ಪ್ರಾಡಕ್ಟ್ಗಳು ಎಕೋ ಫ್ರೆಂಡ್ಲಿ ಆಗಿ ಮಾರ್ಕೆಟಲ್ಲಿ ಸಿಗಲಿ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ನಮ್ಮ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ವಾ, ವರ್ಷ ಅವ್ರು ಹೇಳಿದ ಮಾತು ತುಂಬಾನೇ ಸತ್ಯ. ಜೀವನಕ್ಕೆ ಒಂದು ಹೆಜ್ಜೆನ ತುಂಬ ಸ್ಟ್ರಾಂಗ್ ಆಗಿ ತಗೋಬೇಕು ಅಂದರೆ ತುಂಬ ಮುಖ್ಯವಾಗಿ ಬೇಕಾಗಿದ್ದು ಪೇಷನ್ಸ್. ಆ ಪೇಷನ್ಸ್ ಇದ್ದಾಗ ಮಾತ್ರ 90% ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಇನ್ನು 10% ಯಾರಿಗೆ ಬಿಟ್ಟಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಮ್ಮ ಪ್ರಯತ್ನ ತುಂಬ ಸ್ಟ್ರಾಂಗ್ ಆಗಿದ್ದರೆ ನಮ್ಮ ಹೆಜ್ಜೆ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾ, ವರ್ಷ ಅವರು ಕಸದಿಂದ ರಸವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ವಸ್ತುಗಳನ್ನು ನಮ್ಮ ಮಾರ್ಕೆಟಲ್ಲಿ ಕೊಟ್ಟಿದ್ದಾರೆ. ಇನ್ನೂ ಕೂಡ ಮಾರ್ಕೆಟಲ್ಲಿ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ಸೊ ನಾವು ಏನೇ ಕೆಲಸ ಮಾಡಿದ್ರೂ ನಮ್ಮ ಸುತ್ತಮುತ್ತಲಿನ ಪರಿಸರಕ್ಕೆ ಅದು ಉಪಯೋಗಕಾರಿ ಅಂತ ಅಂದರೆ ಅದು ಒಂದು ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು. ಹಾಗೆ ವರ್ಷ ಅವರನ್ನು ನಮ್ಮ ಪ್ರಧಾನಮಂತ್ರಿ ಆದಂಥ ಮೋದಿಜಿಯವರು ರೆಕಗ್ನೈಸ್ ಮಾಡಿ ಅವರಿಗೆ ಅಂತ ಒಂದು ಬುಕ್ ಕೂಡ ಕಳಿಸಿದ್ದು, ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ನನಗಂತೂ ಖುಷಿ ಆಯಿತು. ಸೊ ನಿಮ್ಮೆಲ್ಲರ ಒಂದು ಆಶೀರ್ವಾದ ಅವ್ರು ಕೊಡ್ತಾ ಇರುವಂಥ ಪ್ರಾಡಕ್ಟ್ ಮೇಲಿದ್ದು ಮಾರ್ಕೆಟಲ್ಲಿ ಅವರ ಪ್ರಾಡಕ್ಟ್ಗಳು ಹೆಚ್ಚಾಗಿ ಸಿಗಲಿ ಅಂತ ಆಶಿಸ್ತಾ ಇವತ್ತಿನ ಒಂದು ಹೆಜ್ಜೆ ಜೀವನಕ್ಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಎಪಿಸೋಡೊಂದಿಗೆ ನಮ್ಮ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತೀನಿ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಎಪಿಸೋಡಲ್ಲಿ. ನಮಸ್ಕಾರ.